ಈಗ ನಾಗ ಯಾರು ರಘುನ್ ಕರೆಯೋಣ ಶರಣನ್ ಕರೆಯೋಣ? ನನಗೆ ಯಾವಾಗಲೂ ಫೇವ್ರೇಟು ಶರಣೆ. ಯಾಕಪ್ಪ? ಇಬ್ಬರು ಒಂಥರ ಬೇರೆ ಥರ ಫ್ರೆಂಡ್ಸ್ ಅದಕ್ಕೆ. ಹೌದು, ಶರಣ ಒಂದು ನಿಮಿಷ ಪಾಪ. ಯಾಕೆಂದರೆ ಶರಣನೂ ಅಷ್ಟೇ, ಅಂದರೆ ಪ್ರತಿಯೊಬ್ಬ ಕಲಾವಿದ ತಾನು ನಡೆದು ಬಂದ ಹಾದಿಯ ಜೊತೆಗೆ ಇದ್ದಂಥ ಸ್ನೇಹಿತರು, ನಮ್ಮ ನಾಗಶೇಖರ ಇವರು ಎಲ್ಲ ಚಿಕ್ಕ ಪುಟ್ಟ ಪಾತ್ರಗಳ ಮೂಲಕ ಮಾಡ್ತಾ ಮಾಡ್ತಾ ಒಬ್ಬ ಒಳ್ಳೆಯ ಹಾಸ್ಯ ಕಲಾವಿದನಾಗಿ ಜೊತೆಗೆ ತನ್ನ ಸಿನಿಮಾಗಳಲ್ಲಿ ಒಂದು ಮೆಸೇಜ್ ಕೊಡ್ತಾ ನಾಯಕ ನಟನಾಗಿದ್ದರೂ ಕೂಡ ತನ್ನ ಸ್ನೇಹಿತರೊಂದಿಗೆ ಸ್ನೇಹಿತನಾಗಿ ಉಳಿತಾ ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲರೊಂದಿಗೆ ಚೆನ್ನಾಗಿ ಬೆರೀತಾ ಕೊನೆಗೂ ನಮ್ಮೆಲ್ಲರಿಗೂ ನೀನೊಂಥರ ನಾಯಕನೇ ಕಣಪ್ಪ. ಓಕೆ, ಏನು ಕೇಳ್ಬೋದು ಅವನಿಗೆ ಪ್ರಶ್ನೆ? ನಿಮ್ಮಷ್ಟು ಕಿಲಾಡಿ ಅಲ್ಲ ನಾನು. ಯಾಕಪ್ಪ ನೀನು ಅಂತ ಆನಂದ ಆಡಿಯೋದವರಿಗೆ ನೀವು ಒಂದೊಂದು ಕೇಳಿದವ್ರು 9 ಕಸ್ಕೊಂಡವ್ರು ನೀವು. ಕೇಳಿ ಅಣ್ಣ. ಶರಣ್ ಬ್ರದರ್ ಇದ್ದಾರಲ್ಲ, ನಾವು ಆಗ ತುಂಬ ಬ್ಯುಸಿ ಇದ್ದ ಕಾಮಿಡಿಯನ್ಸ್ ಅಂದರೆ ಬ್ರದರೇ ಟಾಪ್. ಅದಾದಮೇಲೆ ಕೋಮಲ್ ಸರ್ ಈಕ್ವಲ್ ಇವರಿಬ್ಬರು. ಇವರು ಬ್ಯುಸಿ ಇದ್ದಾಗ ಈ ರೋಲ್ಗೆ ನಾಗಶೇಖರ್ ಹಾಕೊಳ್ಳಿ ಅಂತ ಹೇಳೋರು. ಸೊ ನಾನು ಹಂಗೆ ಬ್ಯುಸಿ ಆಗುತ್ತೆ. ಎಷ್ಟೊಂದು ಶರಣ್ ಅಂತ ಬರ್ದಿರೋ ಪಾತ್ರ ನಾನು ಮಾಡಿದ್ದೀನಿ. ಓಕೆ, ಸೊ ಇಟ್ ಈಸ್ ವೆರಿ ಪ್ಲೆಜರ್ ಟು ಹ್ಯಾವ್ ಯು ಹಿಯರ್. ಈಸ್ ಮೈ ವಂಡರ್ಫುಲ್. ಇನ್ನೊಂದು ವಿಷಯ ಗೊತ್ತಾ? ನೆಕ್ಸ್ಟ್ ಸಿನಿಮಾ ಯಾವ್ದು ನಿಂದು? ನೆಕ್ಸ್ಟ್ ಫಿಲ್ಮ್ ಯಾವುದು? ಚೂಮ್ ಅಂತ. ಅದಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಓಕೆ, ಸೊ ಸಂಜು ವೈಟ್ಸ್ ಗೀತ ಪಾರ್ಟ್ 1 ಶುರು ಮಾಡಿದಾಗ ನನ್ನ ಬ್ರದರ್ ಕತೆ ಹೇಳಿದೆ. ಅದರಲ್ಲಿ ಒಂದು ಸೀನ್ ಶೂಟ್ ಮಾಡುವಾಗ ಎಷ್ಟು ಅಂದರೆ ನನ್ನನ್ನು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಈ ಎನ್ಕರೇಜ್ ಆ್ಯಂಡ್ ಈ ಬೂಸ್ಟೆಡ್ ಮೈ ಎನರ್ಜಿ ಜೊತೆಗೆ ಇಟ್ಕೊಂಡು. ಸೊ ಅದಷ್ಟು ಬ್ಯೂಟಿಫುಲ್ ಆಗಿ ಬರೋದಕ್ಕೆ ನಮ್ಮ ಶರಣ್ ಬ್ರದರ್ ಒನ್ ಆಫ್ ದಿ ಕಾರಣ ಆ ಸಿನಿಮಾ. ಸೊ ಅದಕ್ಕೆ ನಾವು ಇಬ್ಬರು ಫೋರ್ಸ್ ಮಾಡಿ, ನಾನು ಕಿಟ್ಟಪ್ಪ ಫೋನ್ ಎತ್ತದೇ ಇದ್ರು ಎತ್ತೋವರೆಗೂ ಬಿಟ್ಟಿಲ್ಲ. ಕೊನೆಗೆ ಫೋನ್ ಎತ್ತಿಸಿ ಕರೆಸಿದ್ವಿ. ಬಾಯ್ ನೀವು ಮಾತಾಡಬೇಕು. ಸಂಜು ವೆತ್ ಗಿಸೆ, ಈ ಸಿನಿಮಾ ಮತ್ತು ಈ ತಂಡ, ನಾನು ಆವಾಗಲೇ ಹೇಳ್ತಾ ಇದ್ದೆ, ಒಂದು ಥರದ ಪಾಸಿಟಿವ್ ವೈಬ್ ಈ ತಂಡ ಮತ್ತು ಈ ಸಿನಿಮಾ ಎರಡೂ ಕೂಡ ನನಗೆ ಬಹಳಷ್ಟು ಹತ್ತಿರ ಆಗೋದೇನು ಅಂತಂತಂದರೆ, ನಿಮ್ಗೆ ವಾರ್ಮ್ನೆಸ್ ಇರುತ್ತೆ ಗೊತ್ತಾ, ವಾರ್ಮ್ತ್. ಅದು ಒಂದು ಕೆಲವು ಟೀಮ್ಗಳಲ್ಲಿ ಅದು ಸಿಗುತ್ತೆ. ಏನಕ್ಕೆ ಅಂತಂದರೆ ಅಷ್ಟು ಸುಂದರವಾದ ಮನಸ್ಸುಗಳು ಇವೆಲ್ಲ. ಆ ಥರದೊಂದು ಸುಂದರವಾದ ಮನಸ್ಸುಗಳಿಂದ ಮಾತ್ರ ಈ ಥರದ್ದೇನೋ ಒಂದು ಸಿನಿಮಾ ಆಗಲಿಕ್ಕೆ ಕಾರಣ ಆಗತ್ತೆ ಅಂತ ಅನ್ನೋದಕ್ಕೆ ಈ ತಂಡನೇ ಸಾಕ್ಷಿ. ಅದಕ್ಕೆ ತುಂಬ ದೊಡ್ಡ ಮಾತಾಡಿದ್ರು. ಅಷ್ಟು ದೊಡ್ಡವನು ಏನಲ್ಲ ನಾನು. ಆ್ಯಕ್ಚುಲಿ ನಾನು ಡೈರೆಕ್ಟರ್ಸ್ ಆ್ಯಕ್ಟರ್ ಅಷ್ಟೇ. ಒಬ್ಬ ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಪ್ರಯತ್ನದಲ್ಲಿರೋವಂಥ ಕಲಾವಿದ ಅಷ್ಟೇ ನಾನು. ಇವತ್ತು ಶರಣ್ ಏನೇ ಆಗಿದ್ದಾನೆ ಅಂತಂದರೆ ಅಷ್ಟು ಜನ ನಿರ್ದೇಶಕರಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು. ಅಷ್ಟಕ್ಕೆ ಮಾತ್ರ ಇಲ್ಲಿದ್ದೀನಿ. ತುಂಬ ದೊಡ್ಡ ಮಾತುಗಳದು. ಯಾಕಂದರೆ ಈ ಥರದ ತಂಡ ಇದ್ದಾಗ ಮಾತ್ರ ಈ ಥರದೊಬ್ಬ ಕಲಾವಿದ ಗುರ್ತಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. 2ನೇ ಭಾಗ ಆಗ್ತಾ ಇದೆ ಅಂತ ಅನ್ನೋದಾದರೆ, ಇದು ನೀವೆಲ್ಲರೂ ಏನು ಖುಷಿ ಪಡ್ತಾ ಇದ್ದೀರೋ ಇದಕ್ಕಿಂತ ಹೆಚ್ಚು ಖುಷಿ ಪಡ್ತಾ ಇರೋವಂಥ ಇನ್ನೊಬ್ಬ ನಾನು. ನನಗೆ ಇವ್ರ ಬಗ್ಗೆ ಬಹಳಷ್ಟು ಕುತೂಹಲ. ಏನಕ್ಕೆ ಅಂತಂದರೆ, ಜೊತೆಯಲ್ಲೇ ಆ್ಯಕ್ಟ್ ಮಾಡ್ತಾ ಬೆಳೀತಿದ್ದವರು ಇವರು. ಒಳಗಡೆ ನಾಗಶೇಖರ್ ಒಳಗಡೆ ಈ ಥರದೊಂದು ಅದ್ಭುತ ನಿರ್ದೇಶಕ ಇದ್ದಾನೆ ಅಂತ ದೇವರನ್ನೇ ಗೊತ್ತಿರಲಿಲ್ಲ ರೀ ನಮಗೆ. ಅದನ್ನು ನಾವು ತೋರಿಸ್ಕೊಂಡೇ ಇರಲಿಲ್ಲ. ಅವರು ಒಂದು ಸಿನಿಮಾ ಕೊಡ್ತಾರೆ, ಅದು ಹಿಂಗಾಗತ್ತೆ. ಕನ್ನಡ ಚಿತ್ರರಂಗದಲ್ಲಿ ಮರಿಲಾರದಂಥ ಒಬ್ಬ ನಿರ್ದೇಶಕರಾಗ್ತಾರೆ ನಾಗಶೇಖರ್ ಅನ್ನೋದಾದರೆ, ಒಬ್ಬ ಸಹ ಕಲಾವಿದನಾಗಿ, ಅಂದರೆ ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಕಲಾವಿದನಾಗಿ, ಅವರ ಸ್ನೇಹಿತನಾಗಿ, ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಒಬ್ಬ ನಟನಾಗಿ, ಇದಕ್ಕಿಂತ ಒಂದು ದೊಡ್ಡ ಸಂತೋಷ ನನಗೆ ಇನ್ನೆಂಥದ್ದು ಬೇಕು ನನಗೆ. ಸೊ ಇದೆಲ್ಲದರ ಕ್ರೆಡಿಟ್ಸ್ ಅವರಿಗೆ ಸೇರಬೇಕಾಗತ್ತೆ. ಇನ್ನು ಕಿಟ್ಟಿ ಸರ್, ಅವ್ರ ಜೊತೆಯಲ್ಲಿ ಹಲವಾರು ಸಿನಿಮಾಗಳು ನಾನು ಕ್ಯಾರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅದೇನೋ ಗೊತ್ತಿಲ್ಲ ರೀ, ಈ ಮನಸ್ಸಿದೆಯಲ್ಲ, ಯಾವತ್ತಿಗೂ ಕೂಡ ಇವತ್ತಿನ ತನಕನೂ ಕೂಡ ನನ್ನನ್ನು ಮೊದಲನೇ ದಿವಸ ನಾನು ಹೆಂಗೆ ಕಂಡ್ರೋ ಅದೇ ಥರನೇ ನನ್ನನ್ನು ಕಂಡುಕೊಂಡು ಬಂದಿರೋವಂಥ ಒಂದು ಸುಂದರವಾದ ಮನಸ್ಸಿದು. ಇವತ್ತು ಅವರ ಟ್ಯಾಲೆಂಟಿನ ಬಗ್ಗೆ ನಾನು ಹೇಳಲೇಬೇಕು. ಒಬ್ಬ ಕಲಾವಿದನಾಗಿ ಅಸೂಹೆ ಬರುವಷ್ಟು ಟ್ಯಾಲೆಂಟೆಡ್
ಕಲಾವಿದರವರು. ಒಬ್ಬ ಕಲಾವಿದನಿಗೆ ಅಯ್ಯೋ ಗುರು ನಮ್ಮ ಕೈಲಾಗಲ್ವೇ ಈ ಥರದ್ದು ಅನ್ನೋವಂಥದ್ದು, ಇದು ಒಂದು ಸ್ಟೇಜ್ಗೋಸ್ಕರ ಇವತ್ತು ನಿಮ್ಮಲ್ಲೆಲ್ಲ ಮೆಚ್ಚೋದಕ್ಕೋಸ್ಕರ ಮಾತಾಡ್ತಿರೋ ಅಂಥದ್ದಲ್ಲ, ಇಲ್ಲಿಂದ ಬರ್ತಾ ಇರೋವಂಥ ಮಾತಿದು. ಯಾಕಂದರೆ ನನ್ನನ್ನು ಬಹಳಷ್ಟು ಚೆಂದ ನೋಡ್ಕೊಂಡಿರೋವಂಥದ್ದು. ಈ ಟೀಮ್ನಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ನನಗೆ ಕಂಡು ಬಂದಿದ್ದು ಈ ಸಿನಿಮಾದ ಸಕ್ಸಸ್ ಇಲ್ಲ ಸರ್, ನನಗೂ ಗೊತ್ತಿರೋ ಹಂಗೆ ಇಲ್ಲಿ ಯಾರೊಬ್ಬರೂ ಕೂಡ ಪ್ರತ್ಯೇಕವಾಗಿ ಕೆಲಸ ಮಾಡಲ್ಲ ರೀ, ಒಂದು ಟೀಮಾಗಿ ಕೆಲಸ ಮಾಡ್ತಾರೆ. ಖಂಡಿತ ಯಾವಾಗ ಒಂದು ಟೀಮಾಗಿ ಕೆಲಸ ಮಾಡುವಂಥ ತಂಡ ಗೆಲ್ಲುತ್ತೆ ಅನ್ನೋದಕ್ಕೆ ಸಂಜು ವೆಡ್ಸ್ ಗೀತಾನೇ ಕಾರಣ. ಅದಕ್ಕೆ ನಾನು ಇವ್ರದ್ದು ಕತೆ ಹೇಳೋ ಶೈಲಿ ಒಂಚೂರು ಹೇಳ್ತೀನಿ. ನಾನು ಯಾರು ನಾಗಶೇಖರ್ ಅವರು ಒಂದು ಟ್ಯೂನ್ ಹಾಡ್ತಾರೆ, ಫಸ್ಟು ಒಂದು ಟ್ಯೂನ್ ಹಾಡ್ಬಿಟ್ಟು ಅಲ್ಲಿಂದ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಏನಕ್ಕೆ ಅಂದರೆ ನಾಗಶೇಖರ್ ಮತ್ತು ಸಂಗೀತ ಇವೆರಡೂ ಬೇರೆ ಬೇರೆ ಅಲ್ಲ ಅಂತ ಅನ್ನೋವಂಥದ್ದು ನನಗೆ. ಈ ಸಲ ನಾಗಶೇಖರ್ ಅವರು ಮತ್ತು ಶ್ರೀಧರ್ ಸರ್ ಅವರು ಈ ಒಂದು ಹೊಸ ಕಾಂಬಿನೇಷನ್ ಸೇರಿದೆ. ಇನ್ನೂ ಒಂದು ದೊಡ್ಡ ಮ್ಯೂಸಿಕಲ್ ಫೀಸ್ಟ್ ಅಂತಂತಂದರೆ ತಪ್ಪಾಗಲ್ಲ. ನಾನು ಭಾಗ 1 ಇವರ ಮಾವನಾಗಿದ್ದೆ ನಾನು, ಅಂದರೆ ತಾಯಿಯ ತಮ್ಮನಾಗಿ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ತಾಯಿ ಸತ್ರು ಸೋದರ ಮಾವ ಇರಬೇಕು ಅಂತ. ಹಾಗಾಗಿ ಇವತ್ತು ನೋಡಿ, ಇವತ್ತು 2ನೇ ಭಾಗದಲ್ಲೂ ಕೂಡ ಅದರಲ್ಲಿ ಇಲ್ಲದೆ ಇರ್ಬೋದು, ಆದರೂ ಕೂಡ ನಾನು ಈ ಸಿನಿಮಾದ ಜೊತೆಯಲ್ಲೇ ಇದ್ದೀನಿ ಅಂತ ಅನ್ನೋದಕ್ಕೆ ಇದಕ್ಕಿಂತ ಒಂದು ದೊಡ್ಡ ಕಾಕತಾಳೀಯ ಏನೂ ಇಲ್ಲ. ಸಂಜು ವೆಡ್ಸ್ ಗೀತಾ ಭಾಗ 2 ಭಾಳಷ್ಟು ಚೆನ್ನಾಗಿ, ಭಾಳ ಒಂದು ಚಿಕ್ಕದಾಗಿ ಹೇಳಬೇಕು ಅಂದರೆ ಇದು ನೀವು ಮಾಡ್ಕೊಂಡಿರೋವಂಥದ್ದಲ್ಲ, ಆಗುವಂಥದ್ದು ಅನ್ನೋದಕ್ಕೆ ಸಂಜು ಮತ್ತು